ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸಾಕಷ್ಟು ಮೇನ್ ಬೋರ್ಡ್ ಐಪಿಒಗಳು ಈ ವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಆಲ್ರೆಡಿ 2 ಐಪಿಒಗಳ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಶ್ರೀಜಿ ಶಿಪ್ಪಿಂಗ್ ಗ್ಲೋಬಲ್ ಲಿಮಿಟೆಡ್, ವಿಕ್ರಮ್ ಸೋಲಾರ್ ಐಪಿಒ ಬಗ್ಗೆ ಡೀಟೇಲ್ ವಿಡಿಯೋ ಅವೈಲೇಬಲ್ ಇದೆ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಮಂಗಳವಾರದ ದಿನ 4 ಐಪಿಒಗಳು ಓಪನ್ ಆಗ್ತದೆ. ಅದರಲ್ಲಿ ಜಮ್ ಆರೋಮ್ಯಾಟಿಕ್ಸ್ ಲಿಮಿಟೆಡ್ ಐಪಿಒ ಬಗ್ಗೆ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಜೆಮ್ ಆರೋಮ್ಯಾಟಿಕ್ಸ್ 1997ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ಮೇಜರ್ ಆಗಿ ಸ್ಪೆಷಾಲಿಟಿ ಇಂಗ್ರೀಡಿಯೆಂಟ್ಸ್ಗಳು, ಎಸೆನ್ಷಿಯಲ್ ಆಯಿಲ್ಸ್ಗಳು, ಅರೋಮಾ ಕೆಮಿಕಲ್ಸ್ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಡೀಟೇಲ್ ಆಗಿ ಹೇಳಬೇಕು ಅಂದರೆ ಸುವಾಸನಾ ದ್ರವ್ಯಗಳೇನು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಬಳಕೆ ಆಗುತ್ತೆ. ಆ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸಾಕಷ್ಟು ವೆರೈಟಿಯ ಪ್ರಾಡಕ್ಟ್ಸ್ಗಳನ್ನು ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 4 ಕೆಟಗರಿಗಳಲ್ಲಿ ಇವರ ಪ್ರಾಡಕ್ಟ್ಸ್ ಡಿಸ್ಟಿಂಗ್ವಿಷ್ ಆಗುತ್ತೆ. ಮಿಂಟ್ ಮತ್ತು ಅದರ ಒಂದು ಡಿರೈವೇಟಿವ್ಸ್ನಿಂದ ಇವರು ಸುವಾಸನಾ ದ್ರವ್ಯಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಕ್ಲೋವ್, ಲವಂಗದ ಎಣ್ಣೆ ಏನಿದೆ ಅದರಿಂದ ಕೂಡ ಕೆಲವೊಂದಿಷ್ಟು ಪದಾರ್ಥಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಫಿನಾಲ್ ಮತ್ತು ಬೇರೆ ಸಿಂಥೆಟಿಕ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳ ಅರೋಮಾ ಪ್ರಾಡಕ್ಟ್ಸ್ಗಳು ಕೂಡ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ರಾಡಕ್ಟ್ಸ್ಗಳು ಕಾಸ್ಮೆಟಿಕ್ಸ್ನಲ್ಲಿ, ಕೆಮಿಕಲ್ ಇಂಡಸ್ಟ್ರಿನಲ್ಲಿ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ, ಪೇಯ್ನ್ ಮ್ಯಾನೇಜ್ಮೆಂಟ್, ಓರಲ್ ಕೇರ್ ಅಂದರೆ ಹಲ್ಲುಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಲ್ಲಿ ಕೂಡ ಈ ಲವಂಗದ ಎಣ್ಣೆಯ ಬಳಕೆ ಆಗುತ್ತೆ. ಈ ರೀತಿಯಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳಿಗೆ ಇವರು ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡ್ತಾರೆ. 225 ಕಸ್ಟಮರ್ಸ್ಗಳಿಗೆ ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡ್ತಾರೆ. 44 ಇಂಟರ್ನ್ಯಾಷನಲ್ ಕಸ್ಟಮರ್ಸ್ಗಳಿಗೆ ಕೂಡ ಇವರ ಒಂದು ಪ್ರಾಡಕ್ಟ್ ಸಪ್ಲೈ ಆಗುತ್ತೆ. 18ಕ್ಕೂ ಹೆಚ್ಚಿನ ದೇಶಗಳಿಗೆ ಪ್ರಾಡಕ್ಟ್ಸನ್ನು ಈ ಕಂಪನಿ ಎಕ್ಸ್ಪೋರ್ಟ್ ಮಾಡ್ತಾರೆ. US, ಬೇರೆ ಏಷ್ಯನ್ ಕಂಟ್ರಿಗಳು, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗೆ ಇವರ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗುತ್ತೆ. ಇದೊಂದು B2B ಬಿಸ್ನೆಸ್ ಆಗಿರುತ್ತೆ. ಅಂದರೆ ಬೇರೆ ಬಿಸ್ನೆಸಸ್ಗಳಿಗೆ, ಫಾರ್ಮಾ ಕಂಪನಿಗಳಿಗೆ, ಕೆಮಿಕಲ್ ಕಂಪನಿಗಳಿಗೆ ಅಥವಾ ಈ ಓರಲ್ ಕೇರ್ ಕಂಪನಿಗಳಿಗೆ ಇವರು ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಡೈರೆಕ್ಟ್ ಸೇಲ್ಸ್ ಕೂಡ ಇರುತ್ತೆ ಅಥವಾ ಇವರ ಸಬ್ಸಿಡರಿ ಮೂಲಕ ಕೂಡ ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡ್ತಾರೆ. ಥರ್ಡ್ ಪಾರ್ಟಿ ಏಜೆನ್ಸಿಗಳ ಮೂಲಕ ಕೂಡ ಪ್ರಾಡಕ್ಟ್ ಸಪ್ಲೈ ಆಗುತ್ತೆ. ಕಂಪನಿ ತಮ್ಮದೇ ಆದ ಇನ್ ಹೌಸ್ R&D ಟೀಮನ್ನು ಕೂಡ ಹೊಂದಿದ್ದಾರೆ. ಈ ಕಂಪನಿ ರಿಸರ್ಚನ್ನು ಮಾಡಿ ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನು ಡೆವಲಪ್ ಕೂಡ ಮಾಡ್ತಿರ್ತಾರೆ. 13 ಸೈಂಟಿಸ್ಟ್ಗಳು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಕಂಪನಿಯ ಪ್ರಾಡಕ್ಟ್ ವೆರೈಟಿಯನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದಾಗುತ್ತೆ. ಮಿಂಟ್ ಡಿರೈವೇಟಿವ್ಸ್, ಕ್ಲೋವ್ ಡಿರೈವೇಟಿವ್ಸ್, ಫಿನಾಲ್ ಕೆಮಿಸ್ಟ್ರಿ ಈ ರೀತಿಯಲ್ಲಿ ಸಾಕಷ್ಟು ಕೆಟಗರಿಗಳಲ್ಲಿ ಈ ಕಂಪನಿ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಜೆಮ್ ಆರೋಮ್ಯಾಟಿಕ್ಸ್ನ ಐಪಿಒ ಕೂಡ ಆಗಸ್ಟ್ 19ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಆಗಸ್ಟ್ 21ರವರೆಗೂ ಈ ಒಂದು ಐಪಿಒನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ₹2 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 309ರ ಲೋವರ್ ಪ್ರೈಸ್ ಬ್ಯಾಂಡ್, 325ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ರಿಟೇಲ್ ಕೆಟಗರಿಯಲ್ಲಿ 325ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. 46 ಶೇರ್ಗಳ ಲಾಟ್ ಆಗಿದ್ದು ಮಿನಿಮಮ್ 1 ಲಾಟ್ಗೆ ರಿಟೇಲ್ ಕೆಟಗರಿಯಲ್ಲಿ ಅಪ್ಲೈ ಮಾಡಬೇಕು. ಅದಕ್ಕೆ ನಿಮಗೆ ₹14,950 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು ರಿಟೇಲ್ ಕೆಟಗರಿಯಲ್ಲಿ 13 ಲಾಟ್ಸ್ಗೆ ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕೆಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 22 ಆಗಸ್ಟ್ ಆಗಿರುತ್ತೆ. ಹಾಗೆ IPO ಲಿಸ್ಟಿಂಗ್ ಡೇಟ್ 26 ಆಗಸ್ಟ್ ಆಗಿದೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ 25ಕ್ಕೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ 25 ಆಗಸ್ಟ್ಗೆ ಕ್ರೆಡಿಟ್ ಆಗುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವಿನ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತಾ ಬಂದಿದೆ. ಪ್ರಾಫಿಟ್ನಲ್ಲಿ ಕೂಡ ಕನ್ಸಿಸ್ಟೆಂಟ್ ಗ್ರೋತ್ ಕಾಣಿಸ್ತಿದೆ. 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 45 ಕೋಟಿ ಇದ್ದಂಥ ಪ್ರಾಫಿಟ್ಸ್ 2024ರ ಫಿನಾನ್ಷಿಯಲ್ ಇಯರ್ಗೆ 50 ಕೋಟಿಗೆ ಜಂಪ್ ಆಗಿದೆ. 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 53 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಂದು ಸ್ಟ್ರಾಂಗ್ ಜಂಪ್ ಇಲ್ಲ, ಬಟ್ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಿದೆ. ಹಾಗೆ ಎಬಿಟಾ, ನೆಟ್ವರ್ತ್, ರಿಸರ್ವ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಕಂಪನಿಯ ಡೆಟ್, ಸಾಲ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಕಳೆದ ವರ್ಷ 111 ಕೋಟಿ ಇದ್ದಂಥ ಸಾಲ 222 ಕೋಟಿಗೆ ಜಂಪ್ ಆಗಿದೆ. ಬಾರೋಯಿಂಗ್ ಸ್ವಲ್ಪ ಕನ್ಸರ್ನಿಂಗ್ ಆಗಿರುತ್ತೆ, ಬಟ್ ಓವರ್ ಆಲ್ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ರೆವೆನ್ಯೂ ಬೈಫರ್ಕೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಿಂಟ್ ಮತ್ತು ಮಿಂಟ್ ಡಿರೈವೇಟಿವ್ಸ್ನಿಂದ ಏನು ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಇದೆ. 70% ರೆವೆನ್ಯೂ ಈ ಒಂದು ಡಿರೈವೇಟಿವ್ನಿಂದಲೇ ಜನರೇಟ್ ಆಗುತ್ತೆ. ಕ್ಲೋವ್ ಮತ್ತು ಕ್ಲೋವ್ ಡೆರಿವೇಟಿವ್ನಿಂದ 20% ಅರೌಂಡಲ್ಲಿ ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ. ಮಿಕ್ಕ 2 ಸೆಗ್ಮೆಂಟ್ಗಳಿಂದ ಅಷ್ಟಾಗಿ ರೆವೆನ್ಯೂ ಜನರೇಷನ್ ಕಾಣಿಸಲ್ಲ. ರೆವೆನ್ಯೂಗೆ ಆ 2 ಕೆಟಗರೀಸ್ ಕೂಡ ಸ್ವಲ್ಪ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಿದೆ. ಹಾಗೆ ಜಿಯೋಗ್ರಫಿ ವೈಸ್ ರೆವೆನ್ಯೂ ಬ್ರೇಕ್ ಡೌನ್ ಅನ್ನು ಅಬ್ಸರ್ವ್ ಮಾಡಿದಾಗ ಭಾರತದಿಂದ 45ರಿಂದ 47% ರೆವೆನ್ಯೂ ಜನರೇಟ್ ಆದರೆ US ನಿಂದ 31% ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ. US ಮೇಲೆ ಸಾಕಷ್ಟು ಡಿಪೆಂಡೆನ್ಸ್ ಇದೆ. ಇದು ನೆಗೆಟಿವ್ ಕೂಡ ಆಗ್ಬೋದು. ಈಗ ಟ್ಯಾರಿಫ್ ರಿಲೇಟೆಡ್ ಕನ್ಸರ್ನ್ಸ್ನಿಂದ USಗೆ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಕಡಿಮೆ ಆಗ್ತಾ ಹೋದರೆ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಚೈನಾ, ಬ್ರೆಜಿಲ್, ಸಿಂಗಪುರ್ ಇಲ್ಲಿಂದ ಕೂಡ ರೆವೆನ್ಯೂಸನ್ನು ಜನರೇಟ್ ಮಾಡ್ತಿದ್ದಾರೆ, ಬಟ್ ಅದು ನೆಗ್ಲಿಜಿಬಲ್ ರೆವೆನ್ಯೂ ಆಗಿರುತ್ತೆ. ಭಾರತ ಮತ್ತು US ಮಾರ್ಕೆಟ್ ಈ ಕಂಪನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ.
ಜೆಮ್ ಆರೋಮ್ಯಾಟಿಕ್ಸ್ನ IPO ಇಶ್ಯೂ ಸೈಜ್ 451 ಕೋಟಿ ಆಗಿದ್ದು, ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ ಎರಡೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಆಫರ್ ಫಾರ್ ಸೇಲ್ ಹೆಚ್ಚಾಗಿ ಕಾಣಿಸುತ್ತೆ. 276 ಕೋಟಿಯಷ್ಟು ಆಫರ್ ಫಾರ್ ಸೇಲ್ ಇದೆ. ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ಇಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಇದರಿಂದ ಕಂಪನಿಗೆ ಯಾವುದೇ ರೀತಿಯ ಲಾಭ ಇರೋದಿಲ್ಲ. ಕೇವಲ ಈ 175 ಕೋಟಿಯ ಫ್ರೆಶ್ ಇಶ್ಯೂ ಏನಿದೆ, ಇದನ್ನು ಕಂಪನಿ ತಮ್ಮ ಡೆವಲಪ್ಮೆಂಟ್ನಲ್ಲಿ ಡೆಟ್ಟನ್ನು ಕ್ಲಿಯರ್ ಮಾಡೋದ್ರಲ್ಲಿ ಬಳಸ್ಕೋಬೋದಾಗುತ್ತೆ. ಸೊ 175 ಕೋಟಿ ಫ್ರೆಶ್ ಇಶ್ಯೂ ಏನು ಬರ್ತಿದೆ, ಅದರಲ್ಲಿ 140 ಕೋಟಿಯಷ್ಟು ಡೆಟ್ ಕ್ಲಿಯರೆನ್ಸ್ನಲ್ಲಿ ಬಳಸ್ತೀವಿ ಅಂತ ಹೇಳಿದರೆ ಇದು ಪಾಸಿಟಿವ್ ಸೈನೇ ಆಗಿರುತ್ತೆ. ಸೊ ಮಿಕ್ಕ 35 ಕೋಟಿಯನ್ನು ಜನರಲ್ ಕಾರ್ಪೊರೇಟ್ ಪರ್ಪಸಸ್ಗಳಲ್ಲಿ ಕಂಪನಿ ಬಳಸ್ಕೋತಾರೆ. ಸೊ ಒಂದು ಸಣ್ಣ ಸೈಜ್ನ IPO ಆಗಿರುತ್ತೆ. QIB ಕ್ಯಾಟಗರಿಯಲ್ಲಿ 50% ಆಫರನ್ನು ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇದೆ. HNI ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಿದ್ದಾರೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ರೆ ಅಲಾಟ್ಮೆಂಟ್ ಚಾನ್ಸಸ್ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಜೆಮ್ ಆರೋಮ್ಯಾಟಿಕ್ಸ್ನ ವ್ಯಾಲ್ಯೂಷನ್ಸನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ ₹325 ಕಂಪನಿಯನ್ನು ಸೆಟ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ನಲ್ಲಿ ಮಾರ್ಕೆಟ್ ಕ್ಯಾಪ್ 1700 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಅರ್ನಿಂಗ್ ಪರ್ ಶೇರ್ ₹11 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. 28ರ PEಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE 112ರ ಲೆವೆಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಕೇವಲ ಒಂದು ಕಂಪನಿಯ ರೀಸನ್ನಿಂದ ಇಂಡಸ್ಟ್ರಿ PE ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ROE 18% ಇದ್ರೆ ROC 16% ಇದೆ. ಒಂದು ಸ್ಟ್ರಾಂಗ್ ROE ROC ಅಂತಲೇ ಕನ್ಸಿಡರ್ ಆಗುತ್ತೆ. ಡೆಟ್ ಟು ಇಕ್ವಿಟಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. 0.8ರ ಅರೌಂಡಲ್ಲಿ ಡೆಟ್ ಟು ಇಕ್ವಿಟಿ ರೇಷಿಯೋ ಇದೆ. ಬಟ್ IPOನಿಂದ ಬಂದಂಥ ಫಂಡನ್ನು ಸ್ವಲ್ಪ ಡೆಟ್ ಕ್ಲಿಯರ್ ಮಾಡೋದ್ರಲ್ಲಿ ಬಳಸೋದ್ರಿಂದ ಈ ಒಂದು ರೇಷಿಯೋ ಇಂಪ್ರೂವ್ ಆಗ್ಬೋದು. ಹಾಗೆ ರಿಟರ್ನ್ ಆನ್ ನೆಟ್ವರ್ತ್ ಸ್ಟ್ರಾಂಗ್ ಆಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೂಡ ಮ್ಯಾನೇಜಬಲ್ ಆಗಿದೆ. ಒಂದು ಸ್ಟ್ರಾಂಗ್ ವ್ಯಾಲ್ಯೂಷನಲ್ಲೇ IPO ಬರ್ತಾ ಇದೆ. ಕಂಪನಿಯ ಪೀರ್ ಕಾಂಪಿಟೇಟರ್ಸನ್ನು ಅಬ್ಸರ್ವ್ ಮಾಡಿದಾಗ ಜೆಮ್ ಆರೋಮ್ಯಾಟಿಕ್ಸ್ನ ಡೈರೆಕ್ಟ್ ಕಾಂಪಿಟೇಟರ್ ಓರಿಯೆಂಟಲ್ ಆರೋಮ್ಯಾಟಿಕ್ಸ್ ಆಗಿರ್ತಾರೆ. ಹಾಗೆ ಕ್ಲೀನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕ್ಯಾಮ್ಲಿನ್ ಫೈನ್ ಸೈನ್ಸಸ್, ಯಶೋ ಇಂಡಸ್ಟ್ರೀಸ್ ಈ ಎಲ್ಲ ಕಂಪನಿಗಳು ಕೂಡ ಕಾಂಪಿಟೇಷನನ್ನು ಕೊಡುತ್ತೆ. ಇಂಡಸ್ಟ್ರಿ PE ಎಕ್ಸ್ಪೆನ್ಸಿವ್ ಆಗೋದಕ್ಕೆ ರೀಸನ್ ಯಶೋ ಇಂಡಸ್ಟ್ರೀಸ್ ಆಗಿರುತ್ತೆ. ಯಶೋ ಇಂಡಸ್ಟ್ರೀಸ್ 375ರ PEಯಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಬೇರೆ ಕಂಪನಿಗಳನ್ನು ಅಬ್ಸರ್ವ್ ಮಾಡಿದಾಗ 35ರಿಂದ 50ರ PE ನೋಡೋದಕ್ಕೆ ಸಿಗುತ್ತೆ. ಸೊ ಜೆಮ್ ಆರೋಮ್ಯಾಟಿಕ್ಸ್ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ. ಕಾಂಪಿಟೇಟರ್ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತೆ. IPOನ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಅಬ್ಸರ್ವ್ ಮಾಡಿದಾಗ ಈ ರೀತಿಯ ವ್ಯಾಲ್ಯೂ ಆಡೆಡ್ ಡಿರೈವೇಟಿವ್ಸ್, ಫ್ರಾಗ್ನೆನ್ಸ್, ಕೆಮಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಸ್ಪೆಷಲೈಸ್ಡ್ ಕಂಪನಿ ಆಗಿರುತ್ತೆ. ಸಾಕಷ್ಟು ಸೆಗ್ಮೆಂಟ್ಗಳಲ್ಲಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸಾಕಷ್ಟು ವೆರೈಟಿಯ ಪ್ರಾಡಕ್ಟ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಒಂದು ಸ್ಟ್ರಾಂಗ್ R&D ಕೇಪಬಿಲಿಟಿಯನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಹಾಗೆ ಈ ಒಂದು ಸೆಗ್ಮೆಂಟ್ನಲ್ಲಿ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ಗಳು ಕೂಡ ಸಸ್ಟೈನೇಬಲ್ ಆಗಿದೆ. ಅಂದರೆ ಎನ್ವಿರಾನ್ಮೆಂಟ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗದೆ ಇವರು ತಮ್ಮ ಮ್ಯಾನುಫ್ಯಾಕ್ಚರಿಂಗನ್ನು ನಡೆಸ್ತಾರೆ. ಸೊ ಮ್ಯಾನೇಜ್ಮೆಂಟ್ ಟೀಮ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗೆ ಪ್ರಮೋಟರ್ಸ್ ಕೂಡ ನಾಲೆಜಬಲ್ ಆಗಿದ್ದಾರೆ. ವೀಕ್ನೆಸಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಕಾನ್ಸಂಟ್ರೇಷನ್ ರಿಸ್ಕ್ ಇದೆ. ಕೆಲವೊಂದಿಷ್ಟು ಕಸ್ಟಮರ್ಸ್ಗಳಿಂದ ಹೆಚ್ಚಿನ ಒಂದು ರೆವೆನ್ಯೂಸ್ ಬರುತ್ತೆ. ಹಾಗೆ ಜಿಯೋಗ್ರಫಿಕಲಿ ಅಬ್ಸರ್ವ್ ಮಾಡಿದಾಗ US ನಿಂದ ಹೆಚ್ಚಿನ ಒಂದು ರೆವೆನ್ಯೂಸ್ ಬರ್ತಿರೋದು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಸೊ ರಾ ಮೆಟೀರಿಯಲ್ ರಿಲೇಟೆಡ್ ಕನ್ಸರ್ನ್ಸ್ ಕೂಡ ಇರುತ್ತೆ. ಸಾಕಷ್ಟು ರಾ ಮೆಟೀರಿಯಲ್ಸ್ಗಳನ್ನ ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾರೆ. ಇಂಪೋರ್ಟ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋದರೆ ಸ್ವಲ್ಪ ಮಟ್ಟಿಗೆ ಮಾರ್ಜಿನ್ನ ಮೇಲೆ ಇಂಪ್ಯಾಕ್ಟ್ಸ್ ಬರ್ಬೋದು. ಹಾಗೆ ಕಾಂಪಿಟೇಷನ್ ರಿಸ್ಕ್ ಕೂಡ ಇರುತ್ತೆ. ಸಾಕಷ್ಟು ಕಂಪನಿಗಳು ಈ ಒಂದು ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಹೊಸದಾಗಿ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡ್ತಾ ಹೋಗಬೇಕಾಗುತ್ತೆ. ಹೊಸ ವೆರೈಟೀಸ್ಗಳು ಲಾಂಚ್ ಆಗಬೇಕಾಗುತ್ತೆ. ಆ ಒಂದು ಕಾಂಪಿಟೇಷನ್ ರಿಸ್ಕ್ ಕೂಡ ಈ ಕಂಪನಿಯಲ್ಲಿ ಇರುತ್ತೆ. ಜೆಮ್ ಆರೋಮ್ಯಾಟಿಕ್ಸ್ನ IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಈ ಒಂದು ಕಂಪನಿಯಲ್ಲಿ ಕೂಡ 10ರಿಂದ 11% ಲಿಸ್ಟಿಂಗ್ ಏನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ ₹325, ₹35 ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. ಸೊ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಎಲ್ಲ IPOಗಳಲ್ಲಿ 10ರಿಂದ 15% ಲಿಸ್ಟಿಂಗ್ ಏನ ಎಕ್ಸ್ಪೆಕ್ಟೇಷನ್ಸ್ ಕಾಣಿಸ್ತಿದೆ. ಸೊ ಈ ಒಂದು IPOನ ಲಿಸ್ಟಿಂಗ್ ಏನ ಪರ್ಸ್ಪೆಕ್ಟಿವ್ನಿಂದ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಪ್ರೀಮಿಯಂ ಎಷ್ಟಿದೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತಗೋಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ಬೆಟ್ ಆಗ್ಬೋದು. ಒಂದು ಸ್ಪೆಷಲೈಸ್ಡ್ ಕ್ಯಾಟಗರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ವ್ಯಾಲ್ಯೂಷನ್, ಫಿನಾನ್ಷಿಯಲ್ಸ್ ಎಲ್ಲ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. US ಸ್ವಲ್ಪ ಬಿಸ್ನೆಸ್ ರಿಸ್ಕ್ಸ್ ಇದ್ರೂ ಕೂಡ ಕಂಪನಿ ಡೊಮೆಸ್ಟಿಕಲಿ ಕೂಡ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. US ರೆವೆನ್ಯೂಸ್ ಏನು ಬರ್ತಿತ್ತು ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಬಟ್ ಸ್ಟಿಲ್ ರೆವೆನ್ಯೂ ಮತ್ತು ಪ್ರಾಫಿಟ್ನ ಮೇಲೆ ಅಷ್ಟಾಗೇನು ಇಂಪ್ಯಾಕ್ಟ್ ಬಂದಿಲ್ಲ. ಬೇರೆ ಮಾರ್ಕೆಟ್ಗಳನ್ನು ರಿಸರ್ಚ್ ಮಾಡ್ತಾರೆ. ಸೊ ಆ ಮಾರ್ಕೆಟ್ಗಳಿಗೆ ಪ್ರಾಡಕ್ಟ್ಸ್ ಹೆಚ್ಚಾಗಿ ಎಕ್ಸ್ಪೋರ್ಟ್ ಆಗ್ತಾ ಹೋದಾಗ ಇವರ ಪ್ರಾಫಿಟ್ ಮತ್ತು ರೆವೆನ್ಯೂಸ್ ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗ್ಬೋದು. ಸೊ ಇಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ರಿಸಲ್ಟನ್ನು ಅಬ್ಸರ್ವ್ ಮಾಡಿ ಲಾಂಗ್ ಟರ್ಮ್ ಡೆಸಿಷನನ್ನು ತಗೋಬೋದಾಗುತ್ತೆ. ಜೆಮ್ ಆರೋಮ್ಯಾಟಿಕ್ಸ್ ಕಂಪನಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಒಂದು IPO ರಿವ್ಯೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.